ಬಂದೇ ಬಿಡ್ತು 2026. ಏನಪ್ಪಾ ನ್ಯೂ ಇಯರ್ ರೆಸೊಲ್ಯೂಷನ್, ನಾವೆಷ್ಟೇ ರೆಸೊಲ್ಯೂಷನ್ಸ್ ಮಾಡಿದ್ರು, ನಾವೆಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ನಾವು ಮಾಡೋದೇ ಮಾಡ್ತೀವಿ ಅಂತೀರಾ ಕೆಲವರು. ತುಂಬಾ ಜನ ಕೇಳ್ತಾ ಇದ್ದೀರಾ 2026 ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಗಿದೆ ಅಂತ. ನಾನ್ ಇವಾಗ ಏನಾದ್ರು ಒಂದು ಹೀಗಿದೆ 2 ಹಾಗಿದೆ ಅಂತ ಹೇಳಿದ್ರೆ ಟೆನ್ಷನ್ ತಗೋತೀರಾ. ಆ ಒಂದು ಟೆನ್ಷನ್ ಅಲ್ಲಿ ನಾನ್ ಮ್ಯಾನಿಫೆಸ್ಟೇಷನ್ ನಿಮ್ಗೆ ಹೇಳ್ಕೊಟ್ರುನು ಮನ್ಸಲ್ಲಿ ಒಂದು ನೀವು ಬರೆಯೋದೊಂದಾದ್ರೆ ಅದು ಹೇಗೆ ನಿಮ್ಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಲ್ವಾ? ಹಾಗಾಗಿ ಈ ದಿನ ನಾನು ಯಾವುದೇ ಸಂಖ್ಯಾಶಾಸ್ತ್ರದ ಪ್ರಕಾರ ಆಗ್ಲಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗ್ಲಿ ಈ 2026 ಹೇಗಿದೆ ಅನ್ನೋದನ್ನ ನಾನು ಹೇಳೋದಿಲ್ಲ. ನಿಮ್ಗೆಲ್ಲರಿಗೂ 2026 ಗೋಲ್ಡನ್ ಇಯರ್ ಆಗಿರ್ಬೇಕು ಅಂತಂದ್ರೆ ನಾನು ಕೊಡ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಮೆಥಡ್ ನ ಯೂಸ್ ಮಾಡಿ. ಇನ್ನೇನು 2026 ಬಂದೇ ಬಿಡ್ತು, ನ್ಯೂ ಇಯರ್. ಫಸ್ಟ್ ನೀವು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂದ್ರೆ, ನಿಮ್ಗೆ ಸಾಧ್ಯವಾಯ್ತು ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ 4:15 ಒಳಗಡೆ ನೀವು ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು. ಒಂದು ಹಳದಿಯ ಹಾಳೆ ಮೇಲೆ ನೀವು ಬರೆಯುವಂಥದ್ದು ಅಂದ್ರೆ ದೃಢ ಮನಸ್ಸಿನಿಂದ ಬರಿಬೇಕು. ಸುಮ್ನೆ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಏನೋ ಬರೆಯೋದು, ಏನೋ ಆಗ್ದಲೇ ಇರೋದನ್ನ ಬರೆಯೋದು ಮಾಡಬೇಡಿ. ನಿಮ್ ಜೀವನ ಹೇಗ್ ಹೋಗ್ತಿದೆ, ನಿಮ್ ಜೀವನದಲ್ಲಿ ಏನಾಗ್ಬೇಕಾಗಿದೆ ಅನ್ನೋದನ್ನ ದೃಢವಾಗಿ ಇಟ್ಕೊಂಡು ನೀವು ಬರೆಯೋದು. ಮತ್ತು ಹಳದಿ ಹಾಳೆಯಲ್ಲಿ ಕೇವಲ ನೀವು ಬರೀತಕ್ಕಂಥ ವಿಷಯ ಹೇಗಿರ್ಬೇಕು ಅಂದ್ರೆ, ನೀವು ಆ ಕೆಲಸ ಮಾಡ್ಬೇಕಾಗಿರುವಂತ ಕೆಲಸದ ಬಗ್ಗೆ ಇರಬಹುದು, ಅಥವಾ ಮನೆ ಕಟ್ಟೋ ಬಗ್ಗೆ ಇರಬಹುದು, ಏನು ವಾಹನ ತಗೊಳ್ಳೋ ಬಗ್ಗೆ ಇರಬಹುದು, ಅದು ಮಾತ್ರ ಬರಿಬೇಕು. ಅಥವಾ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗೋದ್ರ ಬಗ್ಗೆ ನೀವು ಬರಿಬೇಕು. ಇನ್ನ ಒಂದು ಹಸಿರು ಹಾಳೆಯನ್ನ ತಗೊಳ್ಳಿ. ಇದು ಎರಡೂನು ಬ್ಲೂ ಇಂಕ್ ಪೆನ್ ಅಲ್ಲಿ ನೀವು ಬರಿಬೇಕಾಗತ್ತೆ. ಹಸಿರು ಹಾಳೆಯಲ್ಲಿ ಕೇವಲ ನೀವೇನ್ ಬಿಡ್ಬೇಕು ಅನ್ಕೊಂಡಿದ್ದೀರಾ 2026 ಅಂದ್ರೆ ದುಂದು ವೆಚ್ಚ ಇರ್ಬೋದು, ಅಥವಾ ಕೆಟ್ಟ ಅಭ್ಯಾಸಗಳಿರ್ಬೋದು, ಅಥವಾ ದುರ್ಜನರ ಸಹವಾಸ ಇರ್ಬೋದು, ಇವರನ್ನೆಲ್ಲ ಬಿಡಬೇಕು ಅನ್ಕೊಂಡಿದ್ರೆ ಆ ವಿಚಾರಗಳನ್ನ ಬರೀರಿ. ಅಂದ್ರೆ ನನ್ನ ದುರಭ್ಯಾಸ ದೂರವಾಗಿದೆ, ದುಷ್ಟ ಜನರಿಂದ ನಾನು ದೂರ ಆಗಿದ್ದೀನಿ, ನಾನೊಂದು ಒಳ್ಳೆಯ ವಾತಾವರಣದಲ್ಲಿದ್ದೀನಿ ಅನ್ನೋದ್ರ ಬಗ್ಗೆ ನೀವು ಬರೀರಿ. ಆ ಒಂದು ಹಸಿರು ಹಾಳೆಯನ್ನ ನೀವು ಆ ದಿನನೇ ಬರ್ದಿದ್ದ ದಿನ ಏನಿದೆ ಆ ಬರ್ದಿದ್ದ ದಿನನೇ ನೀವು ಸುಡಬೇಕಾಗುತ್ತೆ. ಬೆಂಕಿಯಲ್ಲಿ ಸುಟ್ಟು ಅದನ್ನ ಬೂದಿ ಮಾಡಿ ಯಾವ್ದಾದ್ರು ಗಿಡಕ್ಕೆ ನೀವು ಹಾಕ್ಬೋದು, ಅಂದ್ರೆ ಯೂನಿವರ್ಸ್ಗೆ ಅದನ್ನ ನೀವು ಅರ್ಪಿಸ್ದಂಗೆ. ಇನ್ನೊಂದೇನು ಅಂದ್ರೆ, ನೀವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ನೀವು ಒಂದು ಕ್ಯಾಂಡಲ್ ಅಥವಾ ಒಂದು ದೀಪವನ್ನ ಹಚ್ಚಿ ನೀವು ಮಾಡ್ತಕ್ಕಂಥದ್ದು ತುಂಬಾ ಉತ್ತಮ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ಲಿಲ್ಲ, ಯಾವ ಟೈಮಲ್ಲಿ ನಾವು ಮಾಡ್ಕೋಬಹುದು ಅಂದ್ರೆ 10 ಗಂಟೆಗೆ ಮಾಡಿ, ಬೆಳಿಗ್ಗೆ 10 ಗಂಟೆಗೆ ಮಾಡಿ, ಮಧ್ಯಾಹ್ನ 1 ಗಂಟೆಗೆ ಮಾಡಿ, ಇಲ್ಲ ರಾತ್ರಿ 10 ಗಂಟೆಗೆ ನೀವು ಮಾಡಬಹುದು. ಈ ಒಂದು ವರ್ಷ ನಿಮ್ಗೆ ಗೋಲ್ಡನ್ ಇಯರ್ ಆಗಿರುತ್ತೆ. ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ಆ ಒಂದು ಹಾಳೆಯನ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನಾನು ಏನ್ ಬರ್ದಿದ್ದೀನಿ ನನ್ನ ಒಂದು ಜ್ಞಾನದಿಂದ, ನನ್ನ ಏಂಜಲ್ಸ್ ಗೈಡೆನ್ಸ್ ಇಂದ, ಯೂನಿವರ್ಸ್ ಗೈಡೆನ್ಸ್ ಇಂದ ನಾನು ಏನ್ ಬರ್ದಿದ್ದೀನಿ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದ್ರ ಪ್ರಕಾರದಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ. ಈ ಒಂದು ವಿಚಾರ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ 2026 ನಾನು ಹೇಳೋ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಆದ್ರೆ ನೀವು ಈ ವರ್ಷ ಗೋಲ್ಡನ್ ಇಯರ್ ಆಗಿ ನೀವು ನೋಡ್ತೀರಾ. 2026